ತುಮಕೂರಿನಲ್ಲಿ ಏಕಾಏಕಿ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ. ಬಸ್ಗಳನ್ನು ನಿಲ್ಲಿಸದಿದ್ದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಪಾಪ ಈ ಕಾಲೇಜು ಸ್ಕೂಲ್ಗಳಿಗೆ ಹೋಗ್ಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಬಸ್ಗಳು ನಿಲ್ಸೋದೇ ಇಲ್ಲ. ಇದು ಕೇವಲ ಮೈಸೂರಿನ ಕತೆ ಅಲ್ಲ, ಇದು ಇಡೀ ರಾಜ್ಯಾದ್ಯಂತ ನೀವು ಎಲ್ಲೇ ವಿದ್ಯಾರ್ಥಿಗಳನ್ನ ಕೇಳಬೇಕಾದ್ರೆ ಇದೇ ಉತ್ತರ ಬರುತ್ತೆ. ಅದರಲ್ಲೂ ಈಗ ಫ್ರೀ ಆಗಿ ಓಡಾಡೋದಕ್ಕೆ ಶುರು ಮಾಡಿದಾರಲ್ಲ, ಹಂಗಾಗಿ ಬಸ್ನವ್ರು ನಿಲ್ಸೋದೇ ಇಲ್ಲ, ಬೇಕಾಬಿಟ್ಟಿ ವರ್ತನೆ. ಹಂಗಾಗಿನೇ ಈಗ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯದಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕಳ್ಳಿಪಾಳ್ಯದಿಂದ ಗುಬ್ಬಿಗೆ ಹೋಗೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆರೋಪ. ನೋಡಿ, ಅಲ್ಲಿ ರಸ್ತೆ ಮಧ್ಯೆನೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸಕಾಲಕ್ಕೆ ಬಸ್ಗಳನ್ನ ನಿಲ್ಲಿಸದೆ ಚಾಲಕರು ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಸಾರಿಗೆ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗ್ರಾಮದ ಮಕ್ಕಳು ಬರ್ತವೆ, ಎಲ್ಲ ಬಡವ ಮಕ್ಕಳು, ಯಾವುದೇ ಇಲ್ಲಿ ಅವರು ಸ್ವಂತ ಖರ್ಚಿಗೆ ಹೋಗಲಿಕ್ಕೆ ಸೌಲಭ್ಯ ಇಲ್ಲ. ಅಂತಹ ಬಡವ್ರ ಮಕ್ಕಳು ಗೌರ್ಮೆಂಟ್ ಬಸ್ಗಳಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಗೆ ಬಂದ್ರೆ 9 ಗಂಟೆ ಆದ್ರೂ ಬಸ್ಗಳು ಸಿಗಲ್ಲ. ಅವ್ರ ಟೈಮ್ ಏನಾಗಬೇಕು, ಅವ್ರು ಇನ್ ಟೈಮ್ ಹೋಗ್ಬೇಕು, ಬಸ್ ವ್ಯವಸ್ಥೆಗಳು ಮಾಡಬೇಕು. ಬಸ್ಸಿನ ವ್ಯವಸ್ಥೆ ಬಂದು ಪಾಪ ನಮಗೆ ಒಟ್ಟು ಬಂದು 7 ಗಂಟೆಗೆ ಕೂತ್ಕೊಂಡು 7 ಗಂಟೆ ಬರ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಕಳಿಸ್ಕೊಟ್ಟಿರ್ತಾರೆ. ಅವ್ರಿಗೆ ಬಸ್ ವ್ಯವಸ್ಥೆ ಹೆಚ್ಚುವರಾಗಿ ಬಸ್ ವ್ಯವಸ್ಥೆ ಮಾಡಿ ಮಕ್ಕಳುಗಳು ಇನ್ ಟೈಮ್ ನಾಳೆ 8 ಗಂಟೆ ಬರಲ್ಲ ಅಂದ್ರೆ ನಾವು ತಡ ಆಗ್ತಾನೆ ಇರ್ತೀವಿ. ನಿಮ್ಮಲ್ಲಿ ಬಸ್ ಬಿಡ್ಬೇಕು ಅಷ್ಟು ನಾವು 20 ಅಷ್ಟು ಬರ್ತಾನೆ ಇರ್ಬೇಕು ರೀ. ನಮಗೆ ಬಸ್ ಬಿಡ್ಲಿಲ್ಲ, ನಾಳೆಯಿಂದ ಸ್ಕೂಲಲ್ಲಿ ಟಿ ಸಿ ಕೊಡ್ತೀನಿ ಅಂತವ್ರೆ, ನಮಗೆ ಲೇಟ್ ಆದರೆ ಹಿಂಗೆ ಮಾಡ್ತಾವ್ರೆ. ದಿನ ಅದನ್ನು ಕೊಡ್ತಾವ್ರೆ, ನಾವು ಏನು ಇದು ಮಾಡೋಣ. ಮತ್ತೆ ಟಿಸಿ ಕೊಡ್ತೀನಿ ಅಂತಾರಲ್ಲ, ಅಲ್ಲೇ ಎಲ್ಲರೂ ಹತ್ರದಲ್ಲಿ ಇರೋದಕ್ಕೆ ಸೇವ್ ಮಾಡ್ರಿ ಅಂತಾರೆ. 7:30 ಬಂದ್ರು ಬಸ್ ಸಿಗಲ್ಲ. ಮತ್ತೆ 2 ಕಿಲೋಮೀಟರ್ ನಡ್ಕೊಂಡ್ ಬರ್ತೀವಿ, ಆದ್ರೂ ಕಾಯ್ಬೇಕು. ಬಂದು ನೂಲ್ನಳ್ಳಿ ಪ್ರಗೋನಹಳ್ಳಿಯಿಂದ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಬಸ್ ಇಲ್ಲ, ತುಂಬಾ ತೊಂದರೆ ಆಗ್ತೀವಿ. 7:30 ಬಂದ್ರು ಬಸ್ ಬಿಡಲ್ಲ.